ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಾನು ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ಟೆರೆಸ್ ಮೇಲೆ. ಯಾಕಂದರೆ ಇವತ್ತು 5 o'clock ಇದ್ದೆ. 5 o'clock ಇದ್ಬಿಟ್ಟು ಇವಾಗ ತಾನೆ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ತಾನೆ ನಮ್ಮ ಟೆರೆಸ್ ಮೇಲೆ ವಾಕಿಂಗ್ ಮಾಡ್ತಾಯಿದ್ದೀನಿ ಗೈಸ್. ನಮ್ಮ ಮಮ್ಮಿ ಬಂದುಬಿಟ್ಟು ಕಕ್ಕಿಗಳಿಗೆ ಊಟನ ಇಟ್ಬಿಟ್ಟು ಹೋದರು, ಅದೆಲ್ಲ ತಿಂದಿದ್ದಾಯಿತು. ಸೊ ಅದಕ್ಕೆ ಇವಾಗ ಇಟ್ಬಿಟ್ಟು ವಾಕಿಂಗ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇನ್ನೂ ಅಪ್ಲೋಡ್ ಮಾಡಿಲ್ಲ, ಆಮೇಲೆ ಹೆಂಗೆ ಅಪ್ಲೋಡ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಸೊ ಇವಾಗೆಲ್ಲ ಮಾಡ್ತಾಯಿದ್ದೀನಿ ಗೈಸ್. ಸೊ ಎಲ್ಲ ಪಾರಿವಾಳಗಳು ಮತ್ತು ಅವು ಇವು ಪಕ್ಷಿಗಳೆಲ್ಲ ಬಂದು ತಿಂದ್ಬಿಟ್ಟು ಹೋಯ್ತು, ಅದಕ್ಕೆ ಇವಾಗ ಇದ್ದಿದ್ದೀನಿ. ಸೊ ಹಾಯ್ ಗೈಸ್, ಅಲ್ಲಿಂದ ವಾಕಿಂಗ್ ಎಲ್ಲ ಮಾಡ್ಕೊಂಡು ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದೆ. ಇಲ್ಲಿ ನೋಡಿದ್ರೆ ಇದ್ರ ತುಂಬ ಪಾರಿವಾಳಗಳು ಸೇರ್ಕೊಂಡ್ಬಿಟ್ಟಿದೆ ಗೈಸ್. ಈ ಬಿಲ್ಡಿಂಗಲ್ಲಿ ನೋಡಿ, ನಮ್ಮ ಲೇಬರ್ ಹಿಡಿಯೋಕ್ಕೆ ಹೋಗ್ತಾಯಿದ್ದಾನೆ. ಅಲ್ಲೊಂದು ಪಾರಿವಾಳ ಕೂತ್ಕೊಂಡಿದೆ ನೋಡಿ, ಹಾರ್ತು ಯಪ್ಪ, ಹಾರ್ಕೊಂಡು ಮೇಲೆ ಹೊರಟೋಯ್ತು ಗೈಸ್ ಅದು. ಅದಾದಮೇಲೆ ಇನ್ನೂ ಮೇಲೆ ಒಂದು 3, 4, 5, 6 ಇದೆ, ಅದೆಲ್ಲ ಆಮೇಲೆ ವಿಡಿಯೋ ಮಾಡ್ತೀನಿ ರೀ ಗೈಸ್, ಮೇಲೆ ಹೋಗ್ಬಿಟ್ಟು. ಸೊ ಗೈಸ್, ನಮ್ಮ ಲೇಬರ್ ಆಚೆ ಬಂದುಬಿಟ್ಟು ಇಲ್ಲಿ ಕಿಟಕಿನಲ್ಲಿ ಪಾರಿವಾಳಗಳೆಲ್ಲ ಒಳಗೆ ಹೋಗ್ತಾಯಿದೆ ನೋಡಿ ಅಂತ ಹೇಳ್ದ. ನಾನು ಅಲ್ಲಿ ಕಿಟಕಿನೇ ಓಪನ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡಿ. ಅದು ಕಿಟಕಿ ಕ್ಲೋಸ್ ಆಗಿದೆ, ಪಾರಿವಾಳಗಳು ಯಾವುದೋ ಒಂದು 2-3 ಬಂದು ಅಲ್ಲಿ ಕುತ್ಕೊಂಡಿತ್ತು ಅಷ್ಟೇ, ಅದು ಹೊರಟೋಯ್ತು. ಬನ್ನಿ ಗೈಸ್, ಇಲ್ಲಿ ಯಾವ್ದಾದ್ರು ಕಿಟಕಿ ಓಪನ್ ಇದೆಯೋ ನೋಡ್ಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಅಂದ್ಕೊಂಡಂಗೆ ಈ ಕಡೆ ಓಕೆ ಓಪನ್ ಇದೆ ಗೈಸ್ ಈ ವಿಂಡೋರು. ಬನ್ನಿ ಕ್ಲೋಸ್ ಮಾಡಿಬಿಟ್ಟು ಮತ್ತು ಬಿಲ್ಡಿಂಗಲ್ಲಿ ಏನೇನಿದೆಯೋ ಕೆಲಸಗಳು ನೋಡಬೇಕು ಗೈಸ್. ಎಲ್ಲ ಇದರಲ್ಲೇ ಹೋಗಿರೋದು ಪಕ್ಕ. ಮತ್ತು ಬನ್ನಿ ಗೈಸ್, ಮೇಲೆ ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗ ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಏನು ಕ್ರೇಜಿ ಆಗಿದೆ. ಪಾರಿವಾಳಗಳು ನಮ್ಮ ಲೇಬರ್ ಬಂದು ಹಿಡಿಯೋಕ್ಕೆ ಬರ್ತಾಯಿದ್ದಾನೆ. ಅದನ್ನು ಇಲ್ಲೊಂದಿದೆ ಮತ್ತು ಆ ಕಡೆ ಒಂದು ಹೋಯ್ತು, ಬರುತ್ತೆ ರೀ. ಇಲ್ಲಿ ಒಳಗಡೆ ಇನ್ನೂ ಬೇಕಾದಷ್ಟಿದೆ ಗೈಸ್ ಈ ಬಿಲ್ಡಿಂಗಲ್ಲಿ. ಯಪ್ಪ, ಅವನೊಂದು ಹಿಡ್ಕೊತೀನಿ ಫೋಟೋ ಹಿಡಿ ಅಂತ ಇದ್ದಾನೆ ಅದಕ್ಕೆ. ಓಕೆ ಗೈಸ್, ಅದು ಹಿಡ್ಕೊಂಡು ಅವ್ನು ಹಿಡಿತಾ ಇದ್ದಾನೆ. ಅಲ್ಲೇ ಒಂದು ರೂಮಲ್ಲಿ ಒಂದಿದಂತೆ. ಯಪ್ಪ, ಎಷ್ಟೊಂದಿದೆ ಗೈಸ್ ಇದರಲ್ಲಿ. ಓಕೆ ಗೈಸ್, ಅದೆಲ್ಲ ಹಿಡಿದ್ಬಿಟ್ಟು ಮತ್ತು ಫೋಟೋ ಹಿಡಿದ್ಬಿಟ್ಟು ಮತ್ತು ಎಲ್ಲ ಬಂದುಬಿಟ್ಟಿದೆ, ಎಲ್ಲ ಆಚೆಗೆ ಬಿಟ್ಬಿಡೋಣ. ಯಪ್ಪ, ಅದರೊಳಗಡೆ ಒಂದಿದೆ ಗೈಸ್, ಅದನ್ನ ಹಿಡಿತಾ ಇದ್ದಾನೆ. ಅವ್ನು ಡೋರ್ ಲಾಕ್ ಹಾಕ್ಕೊಂಡು ಹಿಡಿತಾ ಇದ್ದಾನೆ ನೋಡಿ. ಈ ರೂಮಲ್ಲಿದ್ದಾನೆ ಅವನು, ಒಂದು ಹಿಡಿತಾ ಇದ್ದಾನೆ. ಅದು ಹಿಡ್ಕೊಂಬರಲಿ ಇರಿ ಅಂತ ತೋರಿಸ್ತೀನಿ. ಈ ಕಡೆ 2 ಹೋಗಿದೆ ಗೈಸ್, ಅದು ಇರಿ ಬರ್ತಾನೆ ಅವನು ಹಿಡ್ಕೊಂಡು, ತೋರಿಸ್ತೀನಿ ರೀ ಗೈಸ್. ಈ ಕಡೆ 2 ಹೋಯ್ತು, ಏನು ಮಾಡ್ತಾಯಿದ್ಯೋ ಗೊತ್ತಿಲ್ಲ ಗೈಸ್. ಹಿಡ್ಕೊಂಬಂದ್ಬಿಟ್ಟಿದ್ದಾನೆ ಅವನ ಕೈಯಲ್ಲೇ. ಮೀಟರ್ ಬೇಕು, ಮೀಟರ್ ಗೈಸ್. ಪಾಪ ಅವನು ಒಂದೊಂದು ಎಲ್ಲ ಇದು ಮಾಡ್ತಾಯಿದ್ದಾನೆ ಗೈಸ್. ಒಂದೊಂದು ಅಂದರೆ ಇಲ್ಲಿ ತುಂಬ ಇದೆಯಲ್ಲ, ಅದನ್ನೆಲ್ಲ ಫಸ್ಟ್ ಓಡಿಸ್ಕೊಂಡು ಅದ್ರೊಳಗೆ ಹೋಗ್ತಾಯಿದ್ದಾನೆ. ರೂಮ್ ಒಳಗೆ ಒಂದೊಂದೇ ಓಡಿಸ್ಕೊಂಡು ಹೋಗೋದು ಹಿಡಿಯೋದು ಬರೋದು, ಹೋಗೋದು ಹಿಡ್ಕೊಳೋದು ಬರೋದು, ಹಂಗೆ ಮಾಡ್ತಾಯಿದ್ದಾನೆ ಅವನು. ಅಂದರೆ ಇದರಲ್ಲಿ 4-5 ಏನೋ ಇದೆ ಗೈಸ್ ಇದರಲ್ಲಿ, ಈ ಬಿಲ್ಡಿಂಗಲ್ಲಿ. ಮೊನ್ನೆ ತಾನೇ ಫುಲ್ ಎಲ್ಲ ಕ್ಲೀನ್ ಮಾಡಿದರೆ ಮತ್ತೆ ಎಲ್ಲ ಬಂದು ಗಲೀಜು ಮಾಡಿಬಿಟ್ಟಿದೆ ಗೈಸ್ ಪಾರಿವಾಳಗಳು. ನೋಡಿ ಯಾವ ಥರ ಇದೆ. ಅವತ್ತು ಹೋಗ್ಬೇಕಾದ್ರೆ ಹಿಡ್ಕೊಂಬರ್ತಾನೆ ರೀ ಗೈಸ್, ಇಲ್ಲೇ ಈ ರೂಮ್ ಹತ್ರ ತೋರಿಸ್ತೀನಿ. ಅವಾಗ ಇವನು ಹಿಡ್ಕೊಂಡು ಆಚೆ ಎತ್ಕೊಂಬಂದ್ಬಿಟ್ಟಿದ್ದ. ಸೊ ಅದಕ್ಕೆ ಅವನು ಇವಾಗ ಮತ್ತೆ ಹಿಡಿತಾ ಇದ್ದಾನೆ. ಇಲ್ಲಿ ಬನ್ನಿ ಗೈಸ್, ತೋರಿಸ್ತೀನಿ ಹಿಡ್ಕೊಂಬಂದ್ಮೇಲೆ ಅವನು. ಯಪ್ಪ, ಇವತ್ತು ಹೆವಿ ಫನ್ನಿ ಕಾಂಟೆಂಟ್ ಇದೆ ಗೈಸ್. ಯಪ್ಪ, 1 ಸೆಕೆಂಡ್ಗೆಲ್ಲ ನೋಡಿ ಬಂದ ಗೈಸ್. ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ನೈ नीचे आ गया, इधर ही है, आ जाओ. ಮತ್ತೆ ಒಂದು ಓಡಿಸ್ಕೊಳೋದ ಗೈಸ್ ರೂಮ್ ಒಳಗೆ. ಮತ್ತೆ ಅವನು ಹೋಗ್ತಾನೆ ನೋಡಿ, ಅವ್ನ ಕೈಯಲ್ಲಿ ಒಂದಿದೆ, ಅದನ್ನು ಹಂಗೆ ಒಳಗೆ ಕರ್ಕೊಂಡು ಹೋಗೋದು, ಮತ್ತೆ ಅಲ್ಲಿ ಕ್ಯಾಚ್ ಹಾಕ್ಕೊಂಬಿಡೋದು ಅವನು ಒಂದೊಂದು. ನೋಡಿ ಹಾಕ್ದ ಬಾಕ್ಲು. ಯಪ್ಪ, ದಿನ ಮಲ್ಕೊಂಡು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಇಷ್ಟು ಜನಗಳಾಗಿದ್ದು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವರಿಬ್ಬರು ಸೇರಿಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ 2 ಮಕ್ಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಅಂದರೆ ಅದಕ್ಕೇನು ಗಾಯ ಏನು ಮಾಡಲ್ಲ, ಹಾಗೆ ಸೇಫಾಗಿ ಬಿಟ್ಬಿಡ್ತೀರ ಅದನ್ನು. ಇನ್ನು ಓನರ್ ಅಣ್ಣ ಬಂದರೆ ಓನರ್ ಅಣ್ಣ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಿ. ಅವನು ಒಂದೊಂದು ಹಿಡ್ಕೊಂಡು ಹಾಡುಗಳು ಹೇಳ್ತಾ ಇದ್ದಾನೆ ಅವನು. ಓಕೆ ಗೈಸ್, ಅವ್ನು ಬರಲಿ ರೀ, ಮತ್ತು ಅದನ್ನ ವಿಡಿಯೋ ಮಾಡ್ತೀನಿ. ಮತ್ತೆ ನೋಡ್ಕೊಳ್ಳಿ ಗೈಸ್. ಅವನು ಹಿಡ್ಕೊಂಬಂದ್ಬಿಟ್ಟು ತೋರಿಸ್ತಾನೆ ಇಲ್ಲ ಅವನು, ಹಂಗೆ ಓಡೋಗ್ತಾ ಇದ್ದಾನೆ. ಬರಲಿ ರೀ ಗೈಸ್, ತೋರಿಸ್ತೀನಿ ನಾನು. ನೋಡಿ ಗೈಸ್, 2 ಎತ್ಕೊಂಬರ್ತಾ ಇದ್ದಾನೆ ಇವಾಗ.
ಯಪ್ಪ ನಾನೋಗಿ ಡೋರ್ ಓಪನ್ ಮಾಡ್ಬೇಕು ಗೈಸ್, ಇಲ್ಲಾಂದ್ರೆ ನನ್ನ ಮೇಲೆ ತಂದು ಬಿತ್ಬಿಡ್ತಾನೆ. ಅವನು ಮೊದಲೇ ಒಂಥರ ಬರ್ತಾ ಇದ್ದಾನೆ. ಡೋರ್ ಓಪನ್ ಮಾಡಿದ್ದೀನಿ, ಇಲ್ಲಿ ಬರ್ತಾನೆ ರೀ ಗೈಸ್. ನೋಡಿ 2 ಗೈಸ್, ಒಂದು ಬಿಟ್ಬಿಟ್ಟ ಅವನು. ನೋಡಿ ಅದು ಅಲ್ಲಿ ತನಕ ಹೊರಟೋಯ್ತು ಗೈಸ್, ಒಂದು ಬಿಟ್ಬಿಟ್ಟ, ಇನ್ನೂ ಒಂದು ಹಿಡ್ಕೊಂಡಿದ್ದಾನೆ ನೋಡಿ. ಯಪ್ಪ ಕ್ರೇಜಿ ಗೈಸ್. ಅಯ್ಯೋ ಅವ್ನು ಬಿಟ್ಬಿಡೋಂಗವನೇ ಗೈಸ್ ಅದನ್ನು. ಯಪ್ಪ ಕ್ರೇಜಿ. ಯಪ್ಪ ಗೈಸ್ ಅವನು ಹಿಡ್ಕೊಂಡು ಎಲ್ಲ ಆರಿಸ್ಬಿಟ್ಟ. ಒಂದು ಇಟ್ಕೊಂಡಿಲ್ಲ, 1 2 ಅಲ್ಲೆಲ್ಲೋ ಇಟ್ಟಿದ್ದಾನೆ ಗೈಸ್ ಅವನು. ಅದು ನನ್ನ ಮೇಲೆ ಬಿಡಕ್ಕೆ ಇಟ್ಟಿರೋದು. ನಮ್ಮ ಹತ್ರ ಬೇಡ, ಇದನ್ನ ನಾನು ಅಹಮ್ಮಲ್ಲಿ ಹೇಳ್ತಾ ಇಲ್ಲ, ನಮ್ಮ ಹತ್ರ ಬೇಡ. ಆಮೇಲೆ ಓನರ್ ಅಣ್ಣ ಬರ್ತಾರೆ, ಅದನ್ನು ಆರಿಸ್ಬಿಡೋಣ, ಏನಾದರೂ ಮಾಡೋಣ ಅದನ್ನು. ಅದಕ್ಕಿಂತ ಮುಂಚೆ ಅಪ್ಪ ಓಡೋಡಿ ಅಲ್ಲಿಂದ ಸುಸ್ತಾಯ್ತು ಕುತ್ಕೊಂಬಿಟ್ಟೆ ಗೈಸ್ ನಾನು ಇಲ್ಲಿ. ಅಪ್ಪ ಅವನು ಅದನ್ನೆಲ್ಲ ಎಷ್ಟು ಈಸಿಯಾಗಿ ಹಿಡ್ಕೊಂಬಿಟ್ಟೆ ಗೈಸ್. ನನಗೂ ಅಂಥವೆಲ್ಲ ಸಾಕಬೇಕು ಅಂದ್ರೆ ಆಸೆ ಆದರೆ ಭಯ ಗೈಸ್. ಸೊ ನೋಡಿ ಅವನು ಅದರೊಳಗೆ ಇಟ್ಟಿದ್ದಾನೆ ಅದೆಲ್ಲ. ಅವನೋಗಿ ಇವಾಗ ಮತ್ತು ಮೇಲೆ ಗ್ರಿಲ್ ಕೆಲಸ ಐತೆ. ಒಂದು ಹೊರಟೋಯ್ತು, ಇನ್ನೂ ಒಂದು ಬಿಟ್ಬಿಟ್ಟು ಅವನೇ. ಅದು ನನ್ನ ಮೇಲೆ ಬಿಡೋಕ್ಕೆ ಬಂದ, ಅದು ಬೇರೆ ಕಡೆ ಹೊರಟೋಯ್ತು. ಸೊ ಅದನ್ನೆಲ್ಲ ಬಿಟ್ಬಿಟ್ಟ. ಎಲ್ಲ ಜಂಗ್ಲಿ ಪರಿವಳಾಗಲಿ ಗೈಸ್, ಯಾವುದೂ ಸಾಕಿರೋ ಪರಿವಳಾಗಲಿಲ್ಲ. ಅದಕ್ಕೆ ಅಲ್ಲಿಂದ ಓಡಿ ಬಂದು ಸುಸ್ತಾಗೋಯ್ತು, ಅದಕ್ಕೆ ಕೂತ್ಕೊಂಡ್ಬಿಟ್ಟೆ ನಾನು. ಯಪ್ಪ ಆಮೇಲೆ ನೋಡಿ ಗೈಸ್, ಅವನು ಅದನ್ನ ಹಿಡ್ಕೊಂಡಿದ್ದಾನೆ, ಮನೆಗೆ ಎತ್ಕೊಂಡೋಗಂದ್ರೆ ಬೇಡ ಅಂತ ಹೇಳ್ತಾ ಇದ್ದಾನೆ. ಅವೆಲ್ಲ ಸಾಕಬಾರ್ದು ಗೈಸ್, ಅದಕ್ಕೆ ನಾನು ಬೇಡ ಅಂದೆ. ಸೊ ಅದಾದಮೇಲೆ ಓನರ್ ಬಂದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ಅಣ್ಣ ಬರೋದಿನ್ನೋ 10 o'clock, ಇವಾಗ ಇನ್ನೂ ಬಂದು 9:15 9:30 ಏನೋ ಆಗ್ತಾಯಿದೆ. ಅಣ್ಣ ಬಂದಿನ ನಾಷ್ಟ ಮಾಡ್ಕೊಂಬರ್ತಾರೆ, ಅವಾಗ ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಹೇಳ್ತಾ ಇದ್ನಲ್ಲ ನೋಡಿ, ಇದೆ ಅದು, ಇಲ್ಲೇ ಪೇಂಟ್ ಹೊಡಿಬೇಕು. ಅದ್ರ ಮೇಲೆ ಹತ್ಬಿಟ್ಟು ಅವನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ನೋಡಿ. ಈ ಥರದ್ದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾನೆ ಗಲೀಜು. ಮತ್ತು ಅದೆಲ್ಲ ಪೇಂಟ್ ಹೊಡಿಬೇಕು ಗೈಸ್. ಪೇಂಟ್ ಎತ್ಕೊಂಬಂದಿದ್ದಾನೆ ನೋಡಿ, ಇಲ್ಲಿದೆ ಪೇಂಟು. ಇದೆ ಪೇಂಟು, ಹೊಡೆದ್ಬಿಟ್ಟು ಮತ್ತೆ ಸಿಗ್ತೀರಿ. ಸೊ ಗೈಸ್, ಎಲ್ಲರೂ ನೋಡಿದ್ರೆ ಇವಾಗ ತಾನೇ ಪರಿವಾಳ ಎಲ್ಲ ಹಿಡ್ದಿದ್ರು. ಅದನ್ನೆಲ್ಲ ಹಿಡ್ದಿದ್ದು ಅವನು ಇಟ್ಕೊಂಡಿದ್ದ. ಅದೇನ್ಕೋ ಬೇಕು ಅಂತ ಹೇಳ್ಬಿಟ್ಟು, ಸಾಕಾಕೇನೋ ಬೇಕು ಅಂತ ಹೇಳ್ದ ಅವನು. ಅದಕ್ಕೆ ಓನರನ್ನು ಇಟ್ಕೊಂಡು ಬಂದ್ಬಿಟ್ಟು ಬೈದ್ಬಿಟ್ಟು ಎಲ್ಲ ಬಿಟ್ಬಿಟ್ರು ಗೈಸ್. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅವನು ಇಟ್ಕೊಂಡು ನನ್ನ ಮೇಲೆ ಬಿಡ್ತಾಯಿದ್ದ. ಅದಕ್ಕೆ ನಾನು ಆಚೆ ಹೊರಟೋದೆ. ಆಮೇಲೆ ಓನರನ್ನು ಇಟ್ಕೊಂಡೆಲ್ಲ ಆಚೆ ತಂದು ಬಿಟ್ಬಿಡ್ತು ಗೈಸ್. ಒಂದು 3-4 ಇತ್ತು, 3-4 ಬಿಟ್ಬಿಟ್ರು ಓನರನ್ನು ತಂದು. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದೊಂದೇ ಬೇಜಾರಾಗ್ತಾ ಇರೋದು. ಅದು ಬಿಟ್ಟರೆ ಎಲ್ಲೂ ಇಟ್ಕೊಂಡಿಲ್ಲ, ಅದನ್ನೆಲ್ಲ ಬಿಟ್ಬಿಟ್ರಿ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು. ಓನರನ್ನು ಇಟ್ಕೊಂಡು ಬಂದು ಬೈದರು ಅವ್ನು, ಹಂಗೆಲ್ಲ ಸಾಕಬಾರ್ದು ಅವು ಅಂತ ಹೇಳ್ಬಿಟ್ಟು. ಅದು ಇದು ಏನೇನು ಹೇಳಿದ್ರು ಅವನಿಗೆ. ಆಮೇಲೆ ಬಿಟ್ಬಿಟ್ರು. ಆಮೇಲೆ ಲಾಸ್ಟಿಗೆ ಅದನ್ನೆಲ್ಲ ಬಿಟ್ಬಿಟ್ಟು ಇವಾಗ ಆಚೆಗೆಲ್ಲ ಗ್ರಿಲ್ ಪೇಂಟ್ ಹೊಡಿತಿದ್ದಾನೆ. ನನಗೂ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಿತ್ತು ಮತ್ತು ಬರೆಯೋದಿತ್ತು, ಅದೆಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಬರೆದ್ಬಿಟ್ಟು ಇವಾಗ ತಾನೇ ಪೋಸ್ಟ್ ಇನ್ನೂ ಮಾಡಿಲ್ಲ, ಮನೆಗೆ ಹೋಗ್ಬಿಟ್ಟು ಮಾಡೋಣ. ಯಾಕಂದರೆ ನೆಟ್ಟು 1 GB ಅಷ್ಟೇ ಗೈಸ್ ಬರೋದು. 1 GB 1.5 GB ಬರ್ತೈತೆ ಅಷ್ಟೇ. ಟೈಮ್ ನೋಡಿ ಇಷ್ಟಾಗಿದೆ, ಇನ್ನೊಂದು 1/2 hour ಇದೆ ಊಟಕ್ಕೆ. ಮತ್ತು ಒಂದು ಗ್ರಿಲ್ ಇದೆ ಗೈಸ್ ಆಚೆ ಕಡೆ, ಅದು ಆ ಗ್ರಿಲ್ಲಿಗೆ ಪೇಂಟ್ ಹೊಡಿತಿದ್ದಾನೆ. ನಾನು ಕುತ್ಕೊಂಡು ಎಡಿಟಿಂಗ್ ಮಾಡಿಬಿಟ್ಟು ಬನ್ನಿ ಆಚೆ ಹೋಗಿ ತೋರಿಸ್ತೀನಿ ಯಾವುದು ಗ್ರಿಲ್ ಅದು ಅಂತ. ಅಪ್ಪ ಏನು ಬೆಳಕಿದೆ ನೋಡಿ ಆಚೆ. ನೋಡಿ ಗೈಸ್, ಈ ಗ್ರಿಲ್ ನಾನು ಹೇಳ್ತಿರೋದು. ಔಟ್ಸೈಡ್ ಅಲ್ಲಿ ಇದೆಯಲ್ಲ, ಆ ಗ್ರಿಲ್ಲಿಗೆ ಪೇಂಟ್ ಹೊಡೆದ. ಅದೆಲ್ಲ ಫುಲ್ ಪೇಂಟ್ ಹೊಡೆದ್ಬಿಟ್ಟು ಔಟ್ಸೈಡ್ ಅಲ್ಲಿಂದ ಇಲ್ಲಿವರೆಗೂ ನಾನು ಹೊಡೆದಿದ್ದೆ. ಆ ಕಡೆಯಿಂದ ಈ ಕಡೆ ಲಾಂಗ್ ಇದೆ. ಈ ಚಿಕ್ಕದು ಪೋರ್ಷನ್ ಏನಿದೆಯಲ್ಲ ಇದು, ಮತ್ತು ಒಳಗಡೆ ಫುಲ್ ಹೊಡೆದ ಅವನು. ನಾನು ನೋಡಿ ಆ ಕಡೆ ಹೊಡೆದಿದ್ದು. ಅದು ನಾನು ಹೊಡೆದೆ 1 ವಾರ 2 ವಾರ 3 ವಾರ ಆಯ್ತೇನೋ ಗೈಸ್. ಅದು ಸುಮಾರು ದಿವಸ ಆಗಿತ್ತು ಅದು ಹೊಡೆದು. ಅದನ್ನು ನಾನು ಹೊಡೆದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಅವ್ನು ಬಂದು ಇವತ್ತು ಹೊಡೆದ, ಅದು ಕಂಪ್ಲೀಟ್ ಆಯಿತು. ಮತ್ತು ಈ ಕಡೆ ನೋಡಿ ಗೈಸ್, ಅವತ್ತೇನು ಚೆನ್ನಾಗಿ ಕ್ಲೀನ್ ಮಾಡಿದ್ರಿ, ಎಲ್ಲ ಗಲೀಜು ಮಾಡಾಕಿದ್ದಾರೆ. ಮತ್ತೆ ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಅರ್ಥ ಆಯಿತು ಅನಿಸುತ್ತೆ ಇದೆಲ್ಲ. ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಕ್ಲೀನ್ ಮಾಡಿಸ್ಬೇಕು ಗೈಸ್. ಮತ್ತು ಇವಾಗ ಏನು ಮಾಡೋದು ನೋಡಿಬಿಟ್ಟು ಮತ್ತೆ ಇಕ್ತೀನಿ ಗೈಸ್. ಇವಾಗ ಮೇಲೆ ಹೋಗಿದ್ದಾನೆ, ಮೇಲೆ ಟ್ಯಾಂಕ್ ಹತ್ರ ಒಂದು ಸ್ವಲ್ಪ ಗ್ರಿಲ್ ಇದೆ, ಅದನ್ನು ಹೊಡಿಯೋಕ್ಕೆ ಹೋಗಿದ್ದಾನೆ.
ಅವಾಗೆ ನೋಡಿದ್ರಿ ಪಾರಿವಾಳಗಳು ಎಲ್ಲ ಹಿಡ್ಕೊಂಡು ಎಲ್ಲ ಬಿಟ್ಬಿಟ್ರು. ಇದನ್ನ ಲಾಕ್ ಮಾಡಿಬಿಟ್ಟು ಬನ್ನಿ ಗೈಸ್ ಏನು ಮಾಡೋದು ನೋಡೋಣ. ನಾನು ಸೊ ಓಕೆ ಗೈಸ್ ಬುಕ್ ಇಲ್ಲೇ ಇಟ್ಟಿದ್ದೀನಿ ನೋಡಿ, ಅಲ್ಲಿದೆ ಬುಕ್ಕು ನಂದು. ಅಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡಿಬಿಟ್ಟು ಎಲ್ಲ ಮುಗಿಸ್ದೆ. ಮತ್ತು ಮನೆಗೆ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಬಿಡೋದು ಅಷ್ಟೇ ಗೈಸ್. ಮತ್ತು ಸಿಗ್ತೀನಿ ಗೈಸ್, ಬಾಯ್ ಬಾಯ್ ಗೈಸ್. ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗೋಗಿತ್ತು. ಅವಾಗ ಹಿಂಗೆ ನಿಂತ್ಕೊಂಡು ನೋಡ್ಬೇಕಾದ್ರೆ ಈ ಹೆಲ್ಮೆಟ್ ಹಾಕೊಂಡಿದಾರಲ್ಲ ಈ ಅಣ್ಣ, ಮೋಟೋ ವ್ಲಾಗರ್ ಗೈಸ್, ಮೋಟೋ ವ್ಲಾಗರ್ ಕಾಣಿಸ್ತು. 360 ಡಿಗ್ರಿ ಕ್ಯಾಮ್ರಾ, ಅವರು ಕ್ಯಾಮ್ರಾ ಇಟ್ಕೊಂಡು ಬ್ಲಾಗ್ ಮಾಡ್ತಾಯಿದ್ರು ಗೈಸ್. ಅದನ್ನ ನೋಡಿಕೊಂಡು ನಾನು ಮನೆಗೆ ಊಟ ಮಾಡ್ಕೊಂಬಂದು ಸಿಗ್ತೀನಿ ಗೈಸ್. ಅಲ್ಲಿಂದ ಮನೆಗೆ ಬಂದೆ ನೋಡಿ, ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ತಾನೇ ಮನೆ ಒಳ್ಕೋದೆ. ಅಷ್ಟು ಬೇಗ ಮಳೆ ಬಂದುಬಿಡ್ತು ಗೈಸ್. ಅದಕ್ಕೆ ಮತ್ತೆ ವಾಪಸ್ ಬಂದೆ. ಅಲ್ಲಿಂದ ಬಂದುಬಿಟ್ಟು ಇವಾಗ ಗಾಡಿನ ತೊಳಗೆ ನಿಲ್ಲಿಸ್ಬಿಡೋಣ ಬನ್ನಿ ಗೈಸ್. ಯಾಕಂದರೆ ಬುಕ್ಕು ಅದು ಇದು ಏನೇನೋ ಇದೆ ಬೈಕಲ್ಲೇ, ಚಾರ್ಜರು ಅದು ಇದು, ಅದಕ್ಕೆ ಒಳಗೆ ನಿಲ್ಲಿಸ್ಬಿಟ್ಟು ನಮ್ಮ ಮನೆ ಒಳಗೆ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಡ್ತೀನಿ. ಇರಿ ಗೈಸ್ ಒಂದು ಸೆಕೆಂಡು ನೋಡಿ ಮಾಡ್ಬಿಟ್ಟು ಹೊಳ್ಬಿಡ್ತೀನಿ. ಹೋಯ್ತು ಓಕೆ ಗೈಸ್. ಇವಾಗ ಇದನ್ನು ಇಲ್ಲಿ ಬಿಟ್ಬಿಟ್ಟು ಗಾಡಿನ ಇವಾಗ ಕೀ ಆಫ್ ಮಾಡ್ಬಿಟ್ಟು ಒಳಗೆ ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ಸೊ ಗೈಸ್ ಆಮೇಲೆ ಗಾಡಿಯೆಲ್ಲ ಒಳಗೆ ನಿಲ್ಲಿಸ್ಬಿಟ್ಟು ಊಟ ಮಾಡಿಬಿಟ್ಟು ಯೋಗಟ್ ತಿಂತಾಯಿದ್ದೆ. ಯೋಗಟ್ ತಿಂದ್ಕೊಂಡು ನೋಡಿ ಮನೆಗೆ ಬಂದಿದ್ದೀನಿ. ಟಿ ವಿ ನೋಡಿಕೊಂಡು ಹಂಗೆ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಯೋಗಟ್ ತಿಂದ್ಕೊಂಡು ನೋಡಿ ಮನೇಲಿದ್ದೀನಿ. ಯಪ್ಪ ಮಳೆ ಬೀಳ್ತಾಯಿತ್ತು ಗೈಸ್. ಒಂದು ಸ್ವಲ್ಪ ಹೊತ್ತು ಬಿತ್ತು, ಆಮೇಲೆ ಮತ್ತೆ ನಿಂತೋಯ್ತು ಮಳೆ ಎಲ್ಲ. ಸೊ ಗೈಸ್ ಅಲ್ಲೋಗ್ಬಿಟ್ಟು ಸಿಗ್ತೀನಿ, ಬಾಯ್ ಬಾಯ್. ಸೊ ಗೈಸ್ ಅಲ್ಲಿಂದ ಜಸ್ಟ್ ನಾವು ಬಿಲ್ಡಿಂಗ್ ಹತ್ರ ಬಂದ್ರಿ, ಇಲ್ಲಿ ಡೂಪ್ಲೆಕ್ಸ್ ಬಿಲ್ಡಿಂಗ್ ಹತ್ರ. ನಾನು ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಕೊಂಡು ಮತ್ತು ಯೋಗಟ್ ತಿಂದ್ಕೊಂಡು ನೋಡಿ ತಂದು ಗಾಡಿ ನಿಲ್ಲಿಸಿದ್ದೀನಿ. ಮಳೆ ಒಂಥರ ವೆದರ್ ಒಂಥರ ಇದೆ ಗೈಸ್, ಒಂಥರ ಬಿಸಿಲು ಇಲ್ಲ, ಒಂಥರ ಮಳೆನೂ ಇಲ್ಲ, ಬರೀ ಕೋಲ್ಡಾಗಿದೆ ಅಷ್ಟೇ ವೆದರು. ಇವನು ಸ್ಕ್ರಬ್ ಬೇಕು ಅಂತ ಹೇಳ್ದ, ಇದು ಅದಕ್ಕೆ ಸ್ಕ್ರಬ್ ಪ್ಯಾಡ್ ತರಕ್ಕೆ ಹೋಗಿದ್ದೆ. ಅಂದರೆ ಬರಬೇಕಾದ ಅವ್ನು ಬರೋ ಹೇಳಿಲ್ಲ, ಇಲ್ಲಿ ಬಂದಮೇಲೆ ಹೇಳ್ದ. ನಾನು ನಮ್ಮದು ಮೆಟೀರಿಯಲ್ಲು ನಮ್ಮ ಡ್ಯಾಡಿ ತಂದರು ಮೊನ್ನೆ ಒಂದು ಸತಿ, ಅಂದರೆ ಇಲ್ಲಿ ಮಾಡ್ತಾ ಇದ್ದಾಗ ಅವಾಗ ತಂದರು. ಸ್ಟಾರ್ಟಿಂಗ್ ಅಂದರೆ ಮೊನ್ನೆನೇ ಇಲ್ಲಿ ಆ್ಯಸಿಡ್ ವಾಶ್ ಮಾಡಿಸ್ಬೇಕಾದ್ರೆ ಅವಾಗ ಒಂದು ಸ್ವಲ್ಪ ಮೆಟೀರಿಯಲ್ ತಂದರು. ಯಪ್ಪ ಇದರಲ್ಲಿ ಇಟ್ಟಿದ್ದೀನಿ ಗೈಸ್ ಎಲ್ಲ. ನಾನು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಇಟ್ಟಿದ್ದೀನಿ. ನಮ್ಮ ಮೆಟೀರಿಯಲ್ ಏನೇನು ಇದೆಯೋ ಆ್ಯಸಿಡ್ ವಾಶ್ಗೆ ಏನೇನು ಬೇಕೋ ಅದೆಲ್ಲ ಅದರಲ್ಲೇ ಇದು ಇಟ್ಟಿದ್ದೆ. ಜ್ಞಾಪಕ ಬಂತು, ಅದಕ್ಕೆ ಇದನ್ನ ಎತ್ತಾಕೊಂಡೆ ಗೈಸ್ ಇಲ್ಲಿಂದಾನೆ. ಅವನು ಬರೋವಾಗ ಹೇಳ್ತಾರೆ, ನಾನು ಜ್ಞಾಪಿಸ್ಕೊತ ಇದ್ದಿಲ್ಲ ಅಷ್ಟು. ಇಲ್ಲಿ ಬಂದಮೇಲೆ ಹೇಳ್ದೆ, ಅದಕ್ಕೆ ಜ್ಞಾಪಿಸ್ಕೊಂಡೆ ಇದನ್ನು. ಇದು ಪಾತ್ರೆ ತೊಳಿತಾರೆ ನೋಡಿ ಗೈಸ್, ಪಾತ್ರೆವೆಲ್ಲ ವಾಶ್ ಮಾಡ್ತಾರಲ್ಲ ಆ ಸ್ಕ್ರಬ್ ಇದು. ಇದನ್ನ ಎತ್ತಾಕೊಂಡು ಅಯ್ಯೋ ಇದಾಯ್ತು ಗೈಸ್. ಇದೆಲ್ಲ ಏನಕ್ಕಂದರೆ ವಿಂಡೋಸ್ ಕ್ಲೀನ್ ಮಾಡೋದು ಗೈಸ್. ಅದು ಔಟ್ಸೈಡಿಂದ ಈ ಥರ ಪೇಂಟ್ ಎಗರ್ಸಿರ್ತಾರಲ್ಲ, ಇದನ್ನೆಲ್ಲ ಕ್ಲೀನಾಗಿ ಉಜ್ಜೋಕ್ಕೆ ತೇವ ಮಾಡಿಕೊಂಡು ಉಜ್ಜಿದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಆಮೇಲೆ ಬಂದಮೇಲೆ ಎತ್ಕೊಟ್ಬಿಟ್ಟು ಮಾಡ್ಸೋಣ ಬನ್ನಿ ಗೈಸ್. ಇವಾಗ ಮೇಲೆ ಪೇಂಟ್ ಹೊಡೆಯೋಕೆ ಹೋಗಿದ್ದಾನೆ. ಮತ್ತು ನಾನು ಇನ್ನೂ ಒಂದು ಎಡಿಟಿಂಗ್ ಮಾಡಬೇಕು ಗೈಸ್, ಅದು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ, ಬಾಯ್ ಬಾಯ್ ಗೈಸ್. ನನ್ನದು ಏನು ಕ್ರೇಜಿ ನೋಡಿ ಗೈಸ್ ನನ್ನ ಲೈಫು. ನಾನು ಇಟ್ಕೊಂಡು ಆ ಬುಕ್ ಇದೆಯಲ್ಲ ಇಲ್ಲಿ ಈ ಬುಕ್ಕಲ್ಲಿ ಬಂದ್ಬಿಟ್ಟು ನಾನು ಫಸ್ಟ್ ಬಂದ್ಬಿಟ್ಟು ಎಡಿಟಿಂಗ್ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತ ಬರೆದಿದ್ದೆ. ಅಂದರೆ ಬೆಳಗ್ಗೆನೇ ಬಂದು ಒಂದು ವಿಡಿಯೋದು ಬರೆದೆ ಎಡಿಟಿಂಗ್ ಯಾವ ಥರ ಮಾಡಬೇಕು ಅಂತ. ಮತ್ತು ನನ್ನ ಹತ್ರ ಇನ್ನೊಂದು ವಿಡಿಯೋ ಇತ್ತು ಎಕ್ಸ್ಟ್ರಾ, ಲೈಕ್ ಅಂದರೆ ನನಗೇನಾದರೂ ಆದಾಗ ಫೀವರ್ ಅದು ಇದು ಅವಾಗೆಲ್ಲ ಎಡಿಟಿಂಗ್ ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಎಕ್ಸ್ಟ್ರಾ ಎಡಿಟ್ ಮಾಡಿ ಇಟ್ಟಿದ್ದೆ. ಅಂದರೆ ಇನ್ನೂ ಎಡಿಟ್ ಮಾಡಿದ್ದಿಲ್ಲ, ಅದನ್ನು ಜಸ್ಟ್ ಖಾಲಿಯಾಗಿ ವಿಡಿಯೋ ಮಾಡಿ ಇಟ್ಟಿದ್ದೆ ಅಂತ ಹೇಳ್ತಾ ಇರೋದು. ಅದನ್ನು ಎಡಿಟ್ ಮಾಡೋಣ ಅಂದ್ಕೊಂಡೆ ಊಟ ಮಾಡ್ಬಿಟ್ಟು ಬಂದಿದ್ದಾದಮೇಲೆ. ಈ ವಿಡಿಯೋನ ಎಡಿಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ, ಅಪ್ಲೋಡ್ ಮನೆಗೆ ಹೋಗ್ಬಿಟ್ಟು ಮಾಡಿಬಿಟ್ಟೆ ನಾನು. ಆಮೇಲೆ ವಿಡಿಯೋ ನೋಡ್ತಾ ಇದ್ದೀನಿ, ವಿಡಿಯೋನಲ್ಲಿ ನೋಡಿದ್ರೆ ವಾಯ್ಸ್ ಓವರೇ ಚೆನ್ನಾಗಿ ಬಂದಿಲ್ಲ ಗೈಸ್ ಅದರಲ್ಲಿ. ಮತ್ತು ಹಳೆ ವಾಯ್ಸ್ ಇದೆ ಅದರಲ್ಲಿ ಜಾಸ್ತಿ. ಹಳೆ ವಾಯ್ಸು ಒಂಥರ ಅಂದರೆ ಮಿಷಿನ್ ಸೌಂಡ್ ಇರೋದು ಜಾಸ್ತಿ ಇದೆ. ಅದನ್ನೆಲ್ಲ ತೆಗ್ದಾಕೋದೇ ಮರ್ತದೆ. ಅದಕ್ಕೆ ಏನೇನೋ ಸಾಹಸ ಮಾಡಿ ಮತ್ತೆ ಅದೇ ವಿಡಿಯೋನ ಇವಾಗ ಮತ್ತೆ ಎಡಿಟ್ ಮಾಡ್ತಾಯಿದ್ದೀನಿ ಗೈಸ್. ಟೈಮ್ ಬಂದು ಆಲ್ರೆಡಿ 4:20 ಆಗಿದೆ. ಬಟ್ ಸ್ಟಿಲ್ ನಾನು ಇವಾಗ ಇನ್ನು ಮತ್ತೆ ಅದೇ ಬ್ಲಾಗ್ನ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ ಗೈಸ್. ಬೇಜಾರಾಗ್ತಿದೆ ಗೈಸ್. ಏನು ಬೇಜಾರೇನಿಲ್ಲ ಗೈಸ್, ಮತ್ತೆ ಮಾಡೋಣ. ಇನ್ನೂ ಎನರ್ಜಿ ಬೇಕಾದಷ್ಟಿದೆ, ಇನ್ನೂ ವಯಸ್ಸೇನಾಗಿಲ್ಲ. ಮತ್ತು ಇದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಮತ್ತು ಇನ್ನೊಂದು ಬ್ಲಾಗ್ನು ಇವತ್ತೇ ಎಡಿಟ್ ಮಾಡ್ತೀನಿ ಗೈಸ್. ನಾನು ಅದನ್ನು ಎರಡನ್ನೂ ಎಡಿಟ್ ಮಾಡಿ ಇಟ್ಕೊತೀನಿ. ಇವಾಗ ಒಂದು ಪೋಸ್ಟ್ ಮಾಡ್ತೀನಿ, ಮತ್ತು ಮನೆಗೆ ಹೋಗ್ಬಿಟ್ಟಿದೆ ವಿಡಿಯೋ ಮಧ್ಯಾಹ್ನ ಪೋಸ್ಟ್ ಮಾಡಿದ್ದೆ. ಅದು ಮತ್ತು ಅದು ಏನೇನಾಯಿತು ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ, ಆಗ್ತಾ ಇರುತ್ತೆ.
ಮತ್ತು ಇವಾಗ ಈ ವಿಡಿಯೋನ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಅಲ್ಲಿಂದ ಬಂದೆ ಗೈಸ್. ನಾನು ಇಲ್ಲೇ ಕೂತ್ಕೊಂಡು ಇನ್ನೂ ಬ್ಲಾಗ್ ಎಡಿಟ್ ಮಾಡ್ತಾಯಿದ್ದೆ. ಅಷ್ಟು ಬೇಗ ಸೌಂಡ್ ಬರ್ತಾಯಿದೆ ಆಚೆ. ಏನು ಅಂತ ಹೇಳ್ಬಿಟ್ಟು ನೋಡಿದೆ, ಮಳೆ ಗೈಸ್. ಇಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ. ಆ ಗ್ಲಾಸಲ್ಲಿ ನೋಡಿದೆ. ಬನ್ನಿ ಗೈಸ್, ನಿಮಗೂ ತೋರಿಸ್ತೀನಿ ವ್ಯೂ. ನಾನು ಒಬ್ಬನೇ ನೋಡಿ ಖುಷಿ ಪಡಲ್ಲ. ಇರಿ ಗೈಸ್, ಆಚೆ ಹೋಗ್ತಿರ್ತೀನಿ. ನೋಡಿ ಗೈಸ್, ಈ ಥರ ಇದೆ ಆಚೆ ಒಂದು ವ್ಯೂ. ಅಪ್ಪ, ಮಳೆ ಬರ್ತಾ ಇದೆ ಎಲ್ಲ ಕಡೆನೂ. ನೋಡಿ, ಮಳೆ ಬರ್ತಾ ಇದೆ ಔಟ್ ಸೈಡ್ ಫುಲ್ಲು. ಅಪ್ಪ, ಗಾಳಿ ಗೈಸ್. ಈ ಕಡೆ ಗಾಳಿ ಆ ಕಡೆಯಿಂದ ಈ ಕಡೆ ಹೊಡಿತಾ ಇದೆ. ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಯ್ತು. ಹಂಗೋದೆ ಗಾಳಿ ಒಂದು ಸ್ವಲ್ಪ ಜೋರಾಗಿದೆ ಗೈಸ್. ನಿಮ್ಮ ಗಾಳಿ ಹೆಂಗೆ ತೋರಿಸೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಅಲ್ಲಿ ಎಲ್ಲ ಮತ್ತೆ ಅಲ್ಲಿ ಎಲ್ಲ ನೋಡಿ, ಆ ಥರ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಆದ್ರೆ ವ್ಯೂ ನೋಡಿ ಗೈಸ್, ಏನು ಕ್ರೇಜ್ ಆಗಿದೆ. ಅದರಲ್ಲಿ ಎಷ್ಟು ಇದ್ದಾರೆ ನೋಡಿ ಗೈಸ್. ಈ ಥರ ಇದೆ, ಒಂಥರ ಕ್ರೇಜ್ ಆಗಿದೆ ಗೈಸ್. ಬಟ್ ಆದರೂ ವ್ಯೂ ಸ್ಟಿಲ್ ಓಕೆ ಗೈಸ್. ಮತ್ತು ಎಡಿಟಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ಮಳೆನಲ್ಲಿ ಆಚೆ ಎಲ್ಲ ನೋಡ್ಕೊಂಡು ಬಂದಿದ್ದ ತಕ್ಷಣ ಇಲ್ಲಿ ಬುಕ್ ಇಟ್ಟಿದೆ ಗೈಸ್ ನಂದು. ಜಸ್ಟು ಅದು ಇವಾಗ ಹೋಗ್ಬಿಡ್ತಾಯಿತ್ತು ನೆಂದು. ಇಲ್ಲಿ ನೀರು ಬಂದುಬಿಡ್ತು. ಹೆಂಗೆ ಬಂತೋ ಗೊತ್ತಿಲ್ಲ. ಅಲ್ಲೊಂದೇ ಅಲ್ಲ ನೋಡಿ, ಇಲ್ಲೂ ಬರ್ತಾಯಿದೆ. ಅಪ್ಪ, ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ತೇವಾನೆ ಆಗೋಯ್ತು. ನೋಡಿ, ಇಲ್ಲೆಲ್ಲ ನೀರು ಬರ್ತಾನೆ ಇದೆ ಗೈಸ್. ಇನ್ನು ಇಲ್ಲಿ ಗ್ರಿಲ್ ಮೇಲೆಲ್ಲ ಬಿದ್ದು, ಮತ್ತು ಇಲ್ಲೂ ಮತ್ತು ಅಲ್ಲಿಲ್ಲೂ ಎಲ್ಲ ಕಡೆಯಿಂದ ನೀರು ಬರ್ತಾಯಿದೆ. ಮತ್ತು ನೋಡಿಕೊಂಡು ಮಾಡಬೇಕು ಗೈಸ್. ಬುಕ್ ಎಲ್ಲಂದರೆ ಅಲ್ಲಿ ಇಟ್ಬಿಡ್ತೀನಿ ನಾನು. ಅದಕ್ಕೆ ಇನ್ಮೇಲಿಂದ ಕ್ಲೀನಾಗಿ ಇಟ್ಕೊತೀನಿ ಗೈಸ್. ಸೊ ಗೈಸ್, ಇವಾಗ ತಾನೇ ಎಡಿಟಿಂಗ್ ಎಲ್ಲ ಬರೆಯೋದೆಲ್ಲ ಮುಗಿಸ್ಬಿಟ್ಟು ಎಡಿಟಿಂಗಲ್ಲಿ ಆಚೆ ಬಂದು ನೋಡಿದ್ರೆ ಗಾಡಿ ಎಲ್ಲ ನೆಂದೋಗಿತ್ತು. ಒರೆಸ್ಬಿಟ್ಟು ಹಿಂದೆ ನಿಲ್ಲಿಸ್ದೆ. ಯಾಕಂದರೆ ಈ ಕಡೆಯಿಂದ ಬಂದು ಗಾಳಿಗೆ ಮಳೆ ಬಿದ್ದಿರೋದು ಮತ್ತು ಈ ಕಡೆಯಿಂದ ಬಿದ್ದಿರೋದು ಎಲ್ಲ ಆಗಿತ್ತು. ಅದೆಲ್ಲ ನಾರ್ಮಲ್ಲ. ಮತ್ತು ಇವಾಗ ಇಲ್ಲಿಂದ ಆಚೆ ತೆಗಿಯೋದೆ ಗೈಸ್ ಗಾಡಿ ಇರೋ ಟಾಸ್ಕು ನನಗೆ. ಯಾಕಂದರೆ ಇಲ್ಲೆಲ್ಲ ಫುಲ್ ಇವಾಗ ಮಳೆ ಬಂದಿದ್ದಕ್ಕೆಲ್ಲ ತೇವ ಆಗೋಗಿದೆಯಲ್ಲ ಮಣ್ಣೆಲ್ಲ. ಅದಕ್ಕೆ ಅದೆಲ್ಲ ತಟ್ಕೊಂಡು ಹೋಗಬೇಕು ಗಾಡಿನಲ್ಲಿ. ಮುಂದ್ಗಡೆ ಮಡ್ಗಾರ್ಡ್ ಒಂದು ಸ್ವಲ್ಪ ಕೆಳಗೆ ಕೊಟ್ಬಿಟ್ಟಿದ್ದಾನೆ ಒಂದು ಸ್ವಲ್ಪ. ಅದಕ್ಕೋಸ್ಕರ ಅಲ್ಲಿಂದ ತಕ್ಕೊಂಡು ಮತ್ತು ಏನೋ ಒಂದು ಮಾಡಿಕೊಂಡು ಅಲ್ಲಿ ರೋಡ್ಗೆ ಹೋಗ್ಬೇಕು ಗೈಸ್. ಇವಾಗ ಇಲ್ಲಿಂದ ಅದೊಂದೇ ಇವಾಗ ನನಗೆ ಟಾಸ್ಕ್. ಮಳೆ ಬಿದ್ದಾಗೆಲ್ಲ ನನಗೆ ಜ್ಞಾಪಕನೇ ಬರೋಲ್ಲ ಗೈಸ್ ಮಳೆ ಬರಬೇಕಾದ್ರೆ. ಗೈಸ್, ನನ್ನ ಬೈಕ್ ಎತ್ಕೊಂಬಂದು ಫೈನಲಿ ಇಲ್ಲಿ ಬಿಟ್ಟೆ. ಇಲ್ಲಿಂದ ಇಲ್ಲಿ ತನಕ ಹೋದರೆ ಮೇಯ್ನ್ ರೋಡು. ಸೊ ಬೈಕ್ ಎತ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ. ಈ ಥರ ಆಗಿದೆ ರೋಡು. ಇಲ್ಲಾದರೆ ಫುಲ್ಲು ಮುಂದಿನ ಟೈರ್ ಹಿಡ್ಕೊಂಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲ ತೆಗೆದು ಎಲ್ಲ ಇದು ಮಾಡಿದೆ. ಅದೆಲ್ಲ ಮಾಡಿದ್ದಾದಮೇಲೆ ಇವಾಗ ಬನ್ನಿ ಗೈಸ್, ರೋಡ್ ತೋರಿಸ್ತೀನಿ ಯಾವ ಥರ ಆಗಿದೆ ಬಂದಿದ್ದಕ್ಕೆ ಅಂತ. ಅಂದರೆ ಅದು ಆ ಥರ ಸ್ಕಿಡ್ ಆಯಿತು ಗೈಸ್. ಇದ್ರ ಮೇಲೆ ಬಂದೆ ಈ ಕಡೆ. ಬನ್ನಿ ಗೈಸ್, ನೋಡಿ ಇಲ್ಲೆಲ್ಲ ಜಾರ್ಕೊಂಡು ಇಷ್ಟು ಕ್ಲೀನಾಗಿ ಬಂದಿದ್ದೀನಿ. ಇಲ್ಲಾದರೆ ಈ ಕಡೆ ಬರೋಕ್ಕೆ ಹೋದೆ, ಇಲ್ಲಿ ನೋಡಿದ್ರೆ ಈ ಕಡೆ ಬಂದುಬಿಡ್ತದು ಜಾರ್ಕೊಂಡು. ಆದಮೇಲೆ ಇಲ್ಲೆಲ್ಲ ಮುಂದಿನ ಬ್ರೇಕ್ ಹಿಂದಿನ ಬ್ರೇಕ್ ಎಲ್ಲ ಟೈರೆಲ್ಲ ಇಲ್ಲಾದರೆ ಕುತ್ಕೊಂಡ್ಬಿಡ್ತಾಯಿತ್ತು ಜಸ್ಟಲ್ಲಿ. ಇಲ್ಲಿ ಈ ಸ್ಪಾಟಲ್ಲಿ ಅಲ್ಲೇ ಕುತ್ಕೊಂಡ್ಬಿಡ್ತಾಯಿತ್ತು ಒಳಗೆ. ಅಲ್ಲಿ ಹಿಂಗೂ ಒಂದು ಮಾಡಿ ಇದೆಲ್ಲ ಇಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗೋಯ್ತು ಗೈಸ್ ಅಂತ ಹೇಳ್ಬೋದು. ಅಲ್ಲಾದರೆ ಆ ಸ್ಪಾಟಲ್ಲಿ ಒಂದು ಸ್ವಲ್ಪ ರೈಸ್ ಮಾಡಿ ಹೋಗಿರ್ತಿಲ್ಲ ಅಂದರೆ ಅಲ್ಲಿ ಕುತ್ಕೊತಾಯಿತ್ತು ಹಿಂದೆ. ಅದಾದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಗೈಸ್. ಅಂದರೆ ಒಂದು ಸ್ವಲ್ಪ ಸ್ಕಿಡ್ ಆಯಿತು. ಅದು ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ನೋಡಿ ಚಪ್ಪಲಿ, ಯಪ್ಪ ಕ್ರೇಜಿ. ಮತ್ತು ಅದು ಬಿಟ್ಟರೆ ಇಲ್ಲೆಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಗೈಸ್. ಅಲ್ಲಿ ಇನ್ನೂ ಇದೆ, ಬನ್ನಿ ಅದು ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇದು ಮನೆ ಇನ್ನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಇದೇ ಥರ ಇಲ್ಲೆಲ್ಲ ಬಂದೆ ಗೈಸ್, ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿ ಫೈನಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಕೀ ಎತ್ಕೊಂಡು ಒಂದು ಕರ್ಕೊಂಡು ಮತ್ತು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಂದು ನಮ್ಮ ಈ ಓನರ್ ಅಣ್ಣ ಅವ್ರ ಮನೆ ಮೇಲೆ ಪೇಂಟ್ ಮಾಡಿಸ್ತಾ ಇದ್ರಿ. ಇಲ್ಲಿ ನೋಡಿ ವ್ಯೂ ಏನು ಕ್ರೇಜಿಯಾಗಿದೆ ಅಂತ ನೋಡ್ಕೊಂಬನ್ನಿ ಗೈಸ್ ಒಂದ್ಸತಿ. ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯ. ಕೋಗಿಲೆ
ಸೊ ಗೈಸ್ ಅದೆಲ್ಲ ಆದಮೇಲೆ ಇನ್ನೇನು ಮನೆಗೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ರೆ ಅಷ್ಟು ಬೇಗ ನಾನು ಬುಕ್ಕಲ್ಲೇ ಇಟ್ಬಿಟ್ಟಿದ್ದೆ, ಮರ್ತೋಗಿದ್ದೆ. ಅದು ನಮ್ಮ ಲೇಬರ್ ನೋಡಿಬಿಟ್ಟು ಬರೀತಾ ಇದ್ದ. ನಾನೇನಿಲ್ಲ, ನಂದು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರೆದಿದ್ದೆ. ಡೈಲಿ ಮಸ್ಟ್ ಬಿ ವ್ಲಾಗ್ ಅಪ್ಲೋಡೆಡ್ ಅಂತ ಏನೇನೋ ಬರ್ತಿದ್ದೆ, ಅದನ್ನ ಬರೀತಿದ್ದೆ. ಹ್ಯಾಂಡ್ ರೈಟಿಂಗ್ ನೋಡಿ ಗೈಸ್ ಒಂದು. ಗೈಸ್ ಇನ್ನೇನು ಮನೆಗೆ ಹೋಗೇಬೇಕು ಅನ್ನೋ ಟೈಮ್ಗೆ ಮೆಟೀರಿಯಲ್ ಎಲ್ಲ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟಿದ್ರು ನಮ್ಮ ಡ್ಯಾಡಿ. ಅದಕ್ಕೆ ಯಾಕೆ ಸುಮ್ಮನೆ ಡೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಒಂದೇ ಟೈಮ್ಗೆ ಅಂತ ಡೈಲಿ ಸ್ವಲ್ಪ ಸ್ವಲ್ಪ ಎತ್ಕೊಂಡೋಗಿ ಮನೇಲಿ ಇಟ್ಬಿಡೋಣ ಬನ್ನಿ ಗೈಸ್. ಅದಕ್ಕೆ ಏನೇನು ಎತ್ಕೊಂಡು ಹೋಗ್ಬೋದು ಅದೆಲ್ಲ ಎತ್ಕೊತಾ ಇದ್ದೀರಿ. ಲೈಕ್ ರೋಲರ್ ಆಗಿರ್ಬೋದು, ಬ್ರಷು ಅಂಥವು, ಟ್ಯೂಬು, ಏನೇನೋ ಇದೆ ಒಂದು ಸ್ವಲ್ಪ ಎತ್ಕೊಳ್ಳೋ ಅಂಥದ್ದು. ಸೊ ಓಕೆ ಗೈಸ್, ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಸೊ ಹಾಯ್ ಗೈಸ್, ಅಲ್ಲಿಂದ ಮನೆಗೆ ಬಂದು ನೋಡಿ ನಾನು ನಂದೇ ಚಾನಲಲ್ಲಿ ಟಿ ವಿ ನೋಡ್ಕೊಂಡು ಕೂತಿದ್ದೆ. ನೋಡಿ ಮನೇಲಿದ್ದೀನಿ. ಅಪ್ಪ ಬಂದು ಡೋರೆಲ್ಲ ಕ್ಲೋಸ್ ಮಾಡಿ ಲೈಟೆಲ್ಲ ಹಾಕ್ಬಿಟ್ಟು ಬಂದು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ದೆ. ಗೈಸ್ ರಿಯಲ್ ಯೂಟ್ಯೂಬರ್ಸ್ದು ಏನು ಗೊತ್ತಾ ಡ್ರೀಮ್ ಇರೋದು? ಇಲ್ಲಿ ತೋರಿಸ್ತೀನಿ ಒಂದು ಸೆಕೆಂಡು. ನೋಡಿ ಈ ರಿಮೋಟ್ ಇದರಲ್ಲಿ ಕಾಣಿಸ್ತಾ ಇದೆಯಲ್ಲ ಟಿ ವಿನಲ್ಲಿ, ಆ ಯೆಲ್ಲೋ ಕಲರ್ ಮಾರ್ಕ್ಸ್ ಮಾತ್ರ ಅಲ್ಲಲ್ಲಿ ಆ ಮಾರ್ಕ್ಸ್ ಬಂದರೆ ಗೈಸ್ ವಾಪಸ್ ಬಂದು ಊಟ ಎಲ್ಲ ಮಾಡಿಬಿಟ್ಟು ಇವಾಗ ತಾನೇ ಮನೆ ಮೇಲೆ ಬಂದೆ ಗೈಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೆ ನಾಳೆ ಭೇಟಿಯಾಗೋಣ ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.